ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಪ್ತ ಶನಿವಾರಗಳ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವ್ರತವನ್ನು ವೆಂಕಟೇಶ್ವರ ಸ್ವಾಮಿಗೆ ಮಾಡುವಂಥದ್ದು. ಹಾಗೆ ಈ ವ್ರತವನ್ನು ನೀವು ಅಧಿಕ ಮಾಸದಲ್ಲಿ ಮಾಡ್ಬೋದು, ಹಾಗೆ ಶ್ರಾವಣ ಮಾಸದಲ್ಲಿ ಮಾಡ್ಬೋದು, ಕಾರ್ತಿಕ ಮಾಸದಲ್ಲೂ ಕೂಡ ಮಾಡ್ಬೋದು, ಹಾಗೆ ಧನುರ್ಮಾಸದಲ್ಲೂ ಕೂಡ ಮಾಡ್ಬೋದು. ಈ ಮಾಸಗಳನ್ನು ಬಿಟ್ಟು ನೀವು ಯಾವುದೇ ಶನಿವಾರ ಕೂಡ ಈ ವ್ರತವನ್ನು ಹಿಡಿಬೋದು. ಒಂದು ದಿವಸ ಈ ವ್ರತವನ್ನು ಹಿಡಿದ್ರೆ ನೀವು 7 ವಾರಗಳು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಯಾವಾಗಾದರೂ ಪೀರಿಯಡ್ ಸಮಸ್ಯೆಯಿಂದ ಅಥವಾ ಯಾವುದಾದ್ರೂ ಸೂತಕ ಬಂದು ನಿಂತು ಹೋದರೆ ನೆಕ್ಸ್ಟ್ ವಾರದಿಂದ ಈ ವ್ರತವನ್ನು ಕಂಟಿನ್ಯೂ ಮಾಡ್ಬೋದು. ಹಾಗಾದರೆ ತುಂಬಾ ಸರಳವಾಗಿ ಮನೇಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಯಾವ ರೀತಿ ಸಪ್ತ ಶನಿವಾರಗಳ ವ್ರತ ಅಂದರೆ 7 ಶನಿವಾರಗಳು ಮಾಡುವಂಥ ವ್ರತವನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಏನು ಫಲಗಳು ಅಂತ ತಿಳ್ಕೊಳ್ಳೋಣ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ಕೆಲಸ ಅಡೆತಡೆಗಳಿಂದ ನಿಂತು ಹೋಗಿದರೆ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ. ಅದೇ ರೀತಿಯಲ್ಲಿ ನಿಮ್ಗೆ ಯಾವುದಾದ್ರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಬೇಕು ಅಂದರೂ ಕೂಡ ಈ ವ್ರತವನ್ನು ಮಾಡಿದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ದೊರಕುತ್ತೆ. ಹಾಗೆ ಯಾವುದಾದ್ರೂ ಒಂದು ಹೊಸ ಕೆಲಸ ಶುರು ಮಾಡ್ತಾಯಿದ್ರೆ ಆ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗಾದರೆ ಬನ್ನಿ ಈ ವ್ರತವನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶನಿವಾರ ದಿವಸ ಬೆಳಗಿನ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಒಂದು ಪೀಠವನ್ನು ಇಟ್ಕೊಂಡು ಆ ಪೀಠವನ್ನು ಒರೆಸಿ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ದೇವರ ರಂಗೋಲಿಗಳು ಯಾವುದಾದ್ರೂ ಹಾಕೋಬೋದು, ಸ್ಟೆನ್ಸಿಲ್ಸಿಂದ ಕೂಡ ಹಾಕೋಬೋದು ಅಥವಾ ನಿಮ್ಮ ಕೈಯಿಂದನೂ ಕೂಡ ನೀವು ಹಾಕ್ಬೋದು. ಶಂಖ ಚಕ್ರ ನಾಮ ಇರೋ ರೀತಿ ನೀವು ಆ ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಪದ್ಮ ಇರ್ಬೋದು, ಹಾಗೆ ಸೂರ್ಯ ಚಂದ್ರ ನಕ್ಷತ್ರ ಈ ರೀತಿ ದೇವರಿಗೆ ಸಂಬಂಧಪಟ್ಟಿರೋವಂಥ ರಂಗೋಲಿಗಳನ್ನು ಹಾಕ್ಕೊಳ್ಳಿ. ಆನಂತರ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಇಟ್ಕೊಳ್ಳಿ, ಅಥವಾ ನೀವು ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಕೂಡ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ನೆರವೇರಿಸ್ಬೋದು. ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು, ಹಾಗೆ ನಾಮ ಇಡೋದಾದರೆ ನಿಮ್ಮ ಹತ್ರ ಬಿಳಿ ನಾಮ ಕೆಂಪು ನಾಮ ಇದ್ದರೆ ಆ ನಾಮವನ್ನು ಕೂಡ ಇಟ್ಕೊಳ್ಳಿ. ತುಳಸಿ ಹಾರವನ್ನು ಇದ್ದರೆ ಹಾಕಿ, ಇಲ್ಲದೇ ಇದ್ದರೆ ತೊಂದರೆ ಇಲ್ಲ, ಒಂದೇ ಒಂದು ದಳ ತುಳಸಿ ಇಟ್ಟರು ಕೂಡ ನಡೆಯುತ್ತೆ. ಆನಂತರ ಹೂಗಳಿಂದ ಅಲಂಕಾರ ಮಾಡಬೇಕು. ಅದರಲ್ಲೂ ಆದಷ್ಟು ಹಳದಿ ಬಣ್ಣದ ಹೂಗಳನ್ನು ಬಳಸಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ವೆಂಕಟೇಶ್ವರ ಸ್ವಾಮಿಗೆ ಹಳದಿ ಬಣ್ಣ ಅಂದರೆ ಅತ್ಯಂತ ಪ್ರಿಯವಾದಂಥ ಬಣ್ಣ. ಹಾಗಾಗಿ ಇನ್ನು ವಿಷ್ಣು ಪೂಜೆ ಮಾಡುವಾಗ ಅಥವಾ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡುವಾಗ ಜೊತೆಗೆ ನೀವು ಅಮ್ಮನವ್ರನ್ನೂ ಕೂಡ ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಲಕ್ಷ್ಮೀ ಅಮ್ಮನವ್ರನ್ನೂ ಕೂಡ ನೀವು ವಿಗ್ರಹ ಇದ್ದರೆ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ನಮ್ಮ ಮನೆಯಲ್ಲಿಲ್ಲ, ಹಾಗಾಗಿ ನಾನು ಇಲ್ಲಿ ಅಭಿಷೇಕ ಮಾಡೋದನ್ನು ತೋರಿಸ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ನೆರವೇರಿಸಬೇಕು. ಅನಂತರ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ ನಂತರ 2 ದೀಪಗಳನ್ನು ಹಚ್ಕೊಳ್ಳಿ. ಅದು ಹಿತ್ತಾಳೆದಾಗಲಿ ಬೆಳ್ಳಿದಾಗಲಿ ಅಥವಾ ಮಣ್ಣಿಂದಾಗಲಿ ಪರವಾಗಿಲ್ಲ. ಆ 2 ದೀಪಗಳನ್ನು ಹಚ್ಕೊಂಡಿದ ನಂತರ ನೀವು ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ತಯಾರು ಮಾಡಬೇಕಾಗತ್ತೆ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲಾಗಲಿ ಬೆಲ್ಲ ಆಗಲಿ ಬಾಳೆಹಣ್ಣನ್ನಾಗಲಿ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಬೆರೆಸಿ ಅದರಿಂದ 7 ದೀಪಗಳನ್ನು ತಯಾರು ಮಾಡ್ಕೋಬೇಕು. ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ದೀಪಗಳನ್ನು ತಯಾರು ಮಾಡಿಕೊಂಡು ಆ ದೀಪಗಳಿಗೆ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ 2 ಬತ್ತಿಗಳನ್ನು ಹಾಕಿ ದೀಪದ ಮೇಲೆ ನಾಮದ ಒಂದು ಆಕಾರವನ್ನು ಬರ್ಕೋಬೇಕು ಅರಿಶಿನ ಕುಂಕುಮದಿಂದ. ಅನಂತರ ಆ ದೀಪಗಳಿಗೆ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗತ್ತೆ. ನಿಮಗೆ 7 ದೀಪಗಳನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅಕ್ಕಿ ಹಿಟ್ಟಿನಿಂದ ಒಂದೇ ದೀಪವನ್ನು ದೊಡ್ಡದಾಗಿ ಅಗಲವಾಗಿ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಇಡಿಸೋ ಹಾಗೆ ಒಂದು ದೀಪವನ್ನು ತಯಾರು ಮಾಡಿಕೊಂಡು ಅದೇ ದೀಪಕ್ಕೆ 7 ಬತ್ತಿಗಳನ್ನು ಹಾಕಿ ನೀವು ದೀಪ ಹಚ್ಬೋದು. ಈ ರೀತಿ 7 ದೀಪಗಳನ್ನು ಪ್ರತ್ಯೇಕವಾಗಿ ಮಾಡಿ ಕೂಡ ನೀವು ದೀಪವನ್ನು ಹಚ್ಬೋದು. ಸಮಯ ಅಭಾವದಿಂದ ಹಾಗೆ ಜಾಗದ ಅಭಾವದಿಂದ ಕೆಲವೊಬ್ಬರು ಒಂದೇ ದೀಪವನ್ನು ಅಗಲವಾಗಿ ಮಾಡಿಕೊಂಡು ಅದಕ್ಕೇ 7 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚುತ್ತಾರೆ. ಆ ರೀತಿ ಮಾಡಿದ್ರೂ ಕೂಡ ತಪ್ಪಿಲ್ಲ, ಆದರೆ ಈ ರೀತಿ ಮಾಡಿದ್ರೆ ತುಂಬಾ ಶ್ರೇಷ್ಠ. ಇನ್ನು ಈ ದೀಪಗಳನ್ನೆಲ್ಲ ಉರಿದ ನಂತರ ಏನು ಮಾಡಬೇಕು ಅಂತ ಕೇಳ್ತಾರೆ ತುಂಬ ಜನ. ಹಸುಗಳಿಗೆ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು, ಗೋವುಗಳಿಗೆ ಇವುಗಳನ್ನ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು. ಎಲ್ಲ ಕಡೆ ನಮಗೆ ಗೋವುಗಳು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರಿನಲ್ಲಿ ಈ ದೀಪಗಳನ್ನೆಲ್ಲ ಕರಗಿಸಿ ಯಾವುದಾದ್ರೂ ಒಂದು ಮರ ಅಥವಾ ಗಿಡದ ಕೆಳಗಡೆ ಹಾಕಿಬಿಡಿ. ನಿಮಗೆ ಪಾಟ್ಗಳು ಜಾಸ್ತಿ ಇದ್ದರೆ ಪಾಟ್ಗೂ ಕೂಡ ನೀವು ಈ ದೀಪಗಳನ್ನು ಕರಗಿಸಿರೋವಂಥ ನೀರನ್ನು ಹಾಕೋಬೋದು. ನೋಡಿ, ಇವಾಗ ಎಲ್ಲ ದೀಪಗಳನ್ನು ಕೂಡ ಹಚ್ಕೊಂಡಿದ್ದೀವಿ. ನೈವೇದ್ಯಕ್ಕೆ ಅಂತ ಹಣ್ಣನ್ನು ನಾನು ಇಟ್ಕೊಂಡಿದ್ದೀನಿ. ಹಣ್ಣನ್ನು ಬದಲಾಗಿ ನೀವು ಪಾನಕವನ್ನು ಮಾಡ್ಬೋದು, ಪಾಯಸವನ್ನು ಮಾಡ್ಬೋದು, ಸಿಹಿ ಪೊಂಗಲನ್ನು ಮಾಡ್ಬೋದು.
ಈ ರೀತಿ ನಿಮ್ಗೆ ಏನು ಕೈಯಲ್ಲಿ ಸಾಧ್ಯವಾಗುತ್ತೋ ಆವತ್ತಿನ ದಿವಸ ಅದನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು. ಇವಾಗ ಪೂಜೆಯನ್ನು ಶುರು ಮಾಡೋಣ. ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಮೊದಲನೇ ದಿವಸ ನಾನು ಈ ರೀತಿ 7 ವಾರಗಳು ಸಪ್ತ ಶನಿವಾರ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಈ ವ್ರತ ಯಾವುದೇ ನಿರ್ವಿಘ್ನವಾಗಿ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು, ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಪೂಜೆಯನ್ನು ಆರಂಭ ಮಾಡಬೇಕು. ಧೂಪವನ್ನು ತೋರಿಸ್ತಾ ಸ್ವಾಮಿಯನ್ನು ಆವಾಹನೆ ಮಾಡಬೇಕು. ಅನಂತರ ನೀವು ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕ ಮಾಡೋದಕ್ಕಾಗದೇ ಇದ್ದರೆ ಹಾಲಿನಲ್ಲಿ ಅಥವಾ ಪಂಚಾಮೃತ ವಸ್ತುಗಳಲ್ಲಿ ಒಂದು ಹೂವನ್ನು ಅದ್ದಿ ಅದನ್ನು ದೇವರ ಪಾದದ ಹತ್ರ ಇಟ್ಟರೂ ಕೂಡ ಸಾಕಾಗತ್ತೆ. ಇನ್ನು ಇವಾಗ ನಾವು ಸಪ್ತ ಶನಿವಾರ ವ್ರತವನ್ನು ಮಾಡ್ತಾ ಇರೋದ್ರಿಂದ ಗೋವಿಂದ ನಾಮಗಳನ್ನು ಹೇಳ್ಕೊಳ್ಬೇಕಾಗತ್ತೆ. ಗೋವಿಂದ ನಾಮಗಳು ನಿಮಗೆ ಸಿಗೋವಂಥ ಒಂದು ಪುಸ್ತಕ ಸಿಗುತ್ತೆ. ಅಷ್ಟೋತ್ರವನ್ನು ಹೇಳ್ಕೊಬೋದು. ಅಥವಾ ಗೋವಿಂದ ನಾಮಗಳು ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಅದನ್ನೇ ಹೇಳ್ಕೊಂಡು ಅಥವಾ ಪ್ಲೇ ಮಾಡಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದಾಗಿರುತ್ತೆ. ಅರ್ಚನೆ ಮಾಡುವಾಗ ಬಿಡಿ ಹೂಗಳನ್ನು ಬಳಸಿ ಅರ್ಚನೆ ಮಾಡಿ ಅಥವಾ ಅಕ್ಷತೆಯನ್ನು ಬಳಸಿ ಅರ್ಚನೆ ಮಾಡಿ. ತುಳಸಿ ದಳಗಳಿಂದ ಅರ್ಚನೆ ಮಾಡಿದ್ರೆ ಬಹಳನೇ ಶ್ರೇಷ್ಠ. ಮನೆಯಲ್ಲಿ ಸ್ವಲ್ಪ ತುಳಸಿಯನ್ನು ಜಾಸ್ತಿಯಾಗಿ ಹಾಕ್ಕೊಂಡಿದ್ರೆ ಆ ತುಳಸಿ ದಳಗಳನ್ನು ಬಳಸಿ ನೀವು ಅರ್ಚನೆ ಮಾಡಿ. ಇನ್ನು ತಪ್ಪದೇ ತುಳಸಿ ತೀರ್ಥವನ್ನು ನೀವು ತಯಾರು ಮಾಡಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಏಲಕ್ಕಿ, ಪಚ್ಚಕರ್ಪೂರ, ತುಳಸಿನೆಲ್ಲ ಹಾಕಿ ತುಳಸಿ ತೀರ್ಥವನ್ನು ತಯಾರು ಮಾಡಿ ನೈವೇದ್ಯದ ಜೊತೆ ಆ ತೀರ್ಥವನ್ನು ಕೂಡ ಇಟ್ಟು ಕೊನೆಗೆ ಪೂಜೆ ಎಲ್ಲ ಆದ ನಂತರ ನೀವು ಅದನ್ನು ಸೇವನೆ ಮಾಡ್ಬೋದು. ಇನ್ನು ಉಪವಾಸ ಇರಬೇಕಂತ ಕೇಳೋದಾದರೆ ಅಗತ್ಯ ಇಲ್ಲ. ನಿಮ್ಗೆ ಹಾಗೂ ಕೂಡ ಉಪವಾಸ ಇದ್ದು 7 ವಾರಗಳು ನಾವು ಶನಿವಾರ ವ್ರತವನ್ನು ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಒಂದೊತ್ತು ಉಪವಾಸ ಇದ್ದು ನೀವು ಪೂಜೆಯನ್ನು ಆಚರಣೆ ಮಾಡ್ಬೋದು. ತುಂಬಾ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಆಡಂಬರ ಎಲ್ಲ ಏನೂ ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಏನು ವಸ್ತುಗಳಿರುತ್ತೋ ಅದೇ ವಸ್ತುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಅಂದರೆ ಹೂಗಳಾಗಿರ್ಬೋದು, ಜಾಸ್ತಿ ಬೇಕು ಪೂಜೆಗೆ ಅನ್ನೋ ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಹೂ ಇರುತ್ತೋ ಅಷ್ಟೇ ಹೂವನ್ನು ಇಡಿ. ಹೂ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅಕ್ಷತೆಯನ್ನು ಮಾಡಿಕೊಂಡು ಅಕ್ಷತೆಯನ್ನೇ ದೇವರಿಗೆ ಅರ್ಪಿಸಿ ನೀವು ಪೂಜೆಯನ್ನು ನೆರವೇರಿಸ್ಬೋದು. ಅಷ್ಟೋತ್ರಗಳನ್ನು ಹೇಳಿಕೊಂಡು ಗೋವಿಂದ ನಾಮಗಳನ್ನು ಹೇಳಿಕೊಂಡು ಅರ್ಚನೆ ಮಾಡಿದ ನಂತರ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ನೀವು ಏನು ಇಟ್ಕೊಂಡಿರ್ತೀರೋ, ಹಣ್ಣಾಗಲಿ, ಹಾಲಾಗಲಿ, ಪಾಯಸ ಆಗಲಿ ಅಥವಾ ಏನು ನಿಮ್ಮ ಹತ್ರ ನೈವೇದ್ಯಕ್ಕಿರುತ್ತೋ ಅದನ್ನೇ ಇಟ್ಟು ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ. ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು. ಕರ್ಪೂರವನ್ನು ಹಚ್ಕೊಂಡು ಅಥವಾ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ನೀವು ಮಹಾಮಂಗಳಾರತಿಯನ್ನು ಮಾಡಿ. ವೆಂಕಟೇಶ್ವರ ಸ್ವಾಮಿಗೆ ಪಚ್ಚ ಕರ್ಪೂರದಿಂದ ಮಾಡುವಂಥ ತೀರ್ಥ ಆಗಿರ್ಬೋದು, ಹಾಗೆ ಆರತಿ ಆಗಿರ್ಬೋದು, ತುಂಬಾ ಶ್ರೇಷ್ಠ. ಹಾಗಾಗಿ ನೀವು ತುಪ್ಪದ ಬತ್ತಿಯನ್ನಾಗಲಿ ಹಚ್ಕೊಳ್ಳಿ ಅಥವಾ ಪಚ್ಚ ಕರ್ಪೂರದಿಂದ ಆಗಲಿ ನೀವು ಆರತಿಯನ್ನು ಮಾಡ್ಬೋದು. ನಾನಿಲ್ಲಿ ಮೊದಲನೇದಾಗಿ ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಏಕಾರತಿಯನ್ನು ಮಾಡಿ ಅನಂತರ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ 5 ಅಂದರೆ ಪಂಚಾರತಿ ಇರುತ್ತಲ್ಲ, ಆ 5 ಪಂಚಾರತಿಗೂ ಕೂಡ ಒಂದೊಂದು ತುಪ್ಪದ ಬತ್ತಿಯನ್ನು ಇಟ್ಕೊಂಡು ಪಂಚಾರತಿ ಮಾಡ್ಬೋದು, ಏಕಾರತಿ ಮಾಡ್ಬೋದು, ತ್ರಯಾರತಿ ಮಾಡ್ಬೋದು. ಅನಂತರ ಮಹಾಮಂಗಳಾರತಿಯನ್ನು ಕೂಡ ನೀವು ಮಾಡ್ಬೋದು. ಮಹಾಮಂಗಳಾರತಿಯನ್ನು ಮಾಡಿ ದೇವರಿಗೆ ಆರತಿಯನ್ನು ತೋರಿಸಿ ನೀವು ಕೂಡ ಎಲ್ಲರೂ ಮನೆಯವರು ಆರತಿಯನ್ನು ತಗೊಳ್ಳಿ. ಅನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು 3 ಸಲ ಪ್ರದಕ್ಷಿಣೆ ಹಾಕಿ ಅದನ್ನು ದೇವರ ಹತ್ರ ಅರ್ಪಿಸ್ಬಿಡಿ, ಹೂವು ಮತ್ತು ಅಕ್ಷತೆಯನ್ನು. ಅನಂತರ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ಕೊಂಡು ನನ್ನಿಂದ ಏನಾದರೂ ಈ ಪೂಜೆಯಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸು ಸ್ವಾಮಿ ಅಂತ ಕೇಳಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಇಚ್ಛೆ ಇರುತ್ತೋ ಅದನ್ನೆಲ್ಲ ದೇವರ ಹತ್ರ ಹೇಳಿಕೊಂಡು ಸ್ವಲ್ಪ ಹೊತ್ತು ದೇವ್ರ ಮುಂದೆನೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಲ್ಲಿಗೆ ಪೂಜೆ ಸಂಪನ್ನವಾಗುತ್ತೆ. ಇದೇ ರೀತಿ 7 ಶನಿವಾರಗಳು ನೀವು ಈ ವ್ರತವನ್ನು ಮಾಡ್ಬೋದು. ಇನ್ನು ಅಧಿಕ ಮಾಸದಲ್ಲಿ ಮಾಡ್ತೀರಾ ಅಂತಂದರೆ ಕೇವಲ 4 ವಾರಗಳಲ್ಲೇ ಈ ಸಪ್ತ ಶನಿವಾರ ವ್ರತವನ್ನು ಅಂತ್ಯಗೊಳಿಸ್ಬೋದು. ಹಾಗೆ ಶ್ರಾವಣ ಮಾಸದಲ್ಲಿ ಮಾಡ್ತೀರಾ ಅಂದರೂ 4 ವಾರ ಅಥವಾ 5 ವಾರ ಮಾಡ್ಬೋದು. ಕಾರ್ತಿಕ್ ಮಾಸದಲ್ಲೂ ಕೂಡ ಹಾಗೆ ನೀವು ಧನುರ್ಮಾಸದಲ್ಲೂ ಕೂಡ 4-5 ವಾರಗಳು ಕೂಡ ಮಾಡ್ಬೋದು. ಇನ್ನು ನಾರ್ಮಲ್ ಡೇಸಲ್ಲಿ ಮಾಡ್ತೀರಂದರೆ 7 ಡೇಸ್ ಕಂಪ್ಲೀಟ್ ಮಾಡಲೇಬೇಕು. ಮಧ್ಯದಲ್ಲಿ ಪೀರಿಯಡ್ಸ್ ಅಥವಾ ಸೂತಕ ಬಂದು ನಿಂತು ಹೋದರೆ ನೆಕ್ಸ್ಟ್ ವಾರದಿಂದ ಕಂಟಿನ್ಯೂ ಮಾಡ್ಬೋದು. ನೋಡೋದಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಸಪ್ತ ಶನಿವಾರ ವ್ರತವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.